ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವ್ರಿಗೆ ಬೇಲನ್ನ ಕೊಡಬೇಕೋ ಬೇಡವೋ ಅಂದರೆ ಅವರ ಪರವಾಗಿ ವಾದ ಮಾಡ್ತಿರುವಂತಹ ಲಾಯರ್ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಯಾಕೆ ಬೇಲನ್ನ ಕೊಡಬೇಕು ಅಂತ ಕಳೆದ 3 ಬಾರಿ ವಾದವನ್ನ ಮಂಡಿಸ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗ ಇನ್ನು ಕೋರ್ಟ್ನಲ್ಲಿ ನಡೆಯೋದಕ್ಕೆ ಬಾಕಿ ಇದೆ. ಆರಂಭದಲ್ಲಿ ನಟ ದರ್ಶನ್ ಅವರು ಒಂದು ಬೇಲ್ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ಕೋತಾರೆ. ಆ ಬೇಲ್ ಅರ್ಜಿಯ ಸಲುವಾಗಿ ಸಿ.ವಿ. ನಾಗೇಶ್ ಅವರು ಒಂದಷ್ಟು ವಾದವನ್ನ ಮಂಡಿಸ್ತಾರೆ. ಆ ವಾದವನ್ನ ಮಂಡಿಸಿದ ಬಳಿಕ ಅದಕ್ಕೆ ಕೌಂಟರ್ ವಾದವನ್ನ ಸರ್ಕಾರಿ ಪರ ವಕೀಲರು ಅಥವಾ ರೇಣುಕಾಸ್ವಾಮಿ ಕುಟುಂಬದ ಪರ ವಕೀಲರು ಅಂತಾನೂ ಹೇಳ್ಬೋದು, ಅವರು ಕೂಡ ಒಂದಷ್ಟು ಅಂದ್ರೆ ಸಿ.ವಿ. ನಾಗೇಶ್ ಅವರು ನಟ ದರ್ಶನ್ ಅವರಿಗೆ ಏನ್ ಬೇಲ್ನ ಕೊಡಬೇಕು ಅಂತ ಒಂದಷ್ಟು ಪಾಯಿಂಟ್ಗಳನ್ನ ಹೇಳಿದ್ರಲ್ಲ, ಅದಕ್ಕೆ ಕೌಂಟರ್ ಆಗಿ ಇವರು ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಹೇಳ್ತಾರೆ. ಅಂದ್ರೆ ನಟ ದರ್ಶನ್ ಅವರಿಗೆ ಯಾಕೆ ಬೇಲನ್ನ ಕೊಡಬಾರದು ಅಂತ. ಅದಾದ ಬಳಿಕ ಮತ್ತೆ ಸಿ.ವಿ. ನಾಗೇಶ್ ಅವರು ಮತ್ತೊಂದು ವಾದವನ್ನ ಮುಂದಿಡ್ತಾರೆ. ಹೀಗೆ ಎರಡೂ ಕಡೆಯ ಲಾಯರ್ಗಳು, ಒಂದು ಕಡೆ ರೇಣುಕಾಸ್ವಾಮಿ ಪರವಾಗಿ ವಾದ ಮಾಡ್ತಿರುವಂತಹ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು, ಮತ್ತೊಂದು ಕಡೆ ನಟ ದರ್ಶನ್ ಅವರ ಪರವಾಗಿ ವಾದ ಮಾಡ್ತಿರುವಂತಹ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ್ ಅವರ ಇಬ್ಬರ ಒಂದು ಟಗ್ ಆಫರ್ ಇದೆಯಲ್ಲ, ತುಂಬಾ ಅದ್ಭುತವಾಗಿ ಕೋರ್ಟ್ನ ಹಾಲಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೇಕು. ಏನಾಯ್ತು ಅಂತಂದ್ರೆ, ನಟ ದರ್ಶನ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ಒಂದು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ಬೇಲ್ ಅರ್ಜಿಯನ್ನ ಸಲ್ಲಿಸಿ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಆಗಿರಬಹುದಾದಂತಹ ಒಂದಷ್ಟು ಎಡವಟ್ಟಿನ ಅಂಶಗಳನ್ನ ಅಥವಾ ಒಂದಷ್ಟು ಅದರಲ್ಲಿ ಇರುವಂತಹ ಲೂಸ್ ಪೋಲ್ಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಮೂಲಕ ದರ್ಶನ್ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಏನು ಹೇಳಿದ್ರಲ್ಲ, ಆ ಪಾಯಿಂಟ್ಗಳ ಮೇಲೆ ಈಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೂಡ ಒಂದಷ್ಟು ಕೌಂಟರ್ ಅನ್ನ ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಅವರು ಈ ಹಿಂದೆ ಹೇಳಿದ್ರು, ದರ್ಶನ್ ಅವರ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ದಿನದಲ್ಲಿ ನಟ ದರ್ಶನ್ ಅವರು ಯಾವ ಬಟ್ಟೆಯನ್ನ ಹಾಕಿದ್ರಲ್ಲ, ಆ ಬಟ್ಟೆಯನ್ನ ಪೊಲೀಸಿನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಆ ಬಟ್ಟೆ ಪೊಲೀಸರ ವಶಕ್ಕೆ ಬರೋದಕ್ಕಿಂತ ಮುಂಚೆನೆ ನಟ ದರ್ಶನ್ ಅವರ ಮನೆ ಕೆಲಸದ ಆಕೆ ಆ ಬಟ್ಟೆಯನ್ನ ಕುಕ್ಕಿ ಒಗೆದದ್ದು ಆಗಿದೆ. ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಒಗೆದದ್ದು ಆಗಿದೆ. ಇಂತಹ ಕುಕ್ಕಿ ಒಗೆದಂತಹ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಮಾದರಿ ಸಿಗೋದಕ್ಕೆ ಹೇಗೆ ಸಾಧ್ಯ ಎನ್ನುವ ಒಂದು ಪಾಯಿಂಟ್ ಅನ್ನ ರೇಸ್ ಮಾಡಿದರು. ಅದಕ್ಕೆ ಉತ್ತರವನ್ನ ಸಹ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೊಟ್ಟರು. ಯಾವ ರೀತಿ ಉತ್ತರವನ್ನ ಕೊಟ್ಟರು ಅಂತಂದ್ರೆ, ಬರೀ ಕುಕ್ಕಿ ಒಗೆಯೋದಲ್ಲ, 90 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ನೀರಿನಲ್ಲಿ ಅದನ್ನ ಕುಕ್ಕಿ ಒಗೆದ್ರು ಸಹ ಈಗಿನ ಟೆಕ್ನಾಲಜಿಯಲ್ಲಿ ಅದನ್ನ ಕಂಡು ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಮಾನದಂಡಗಳು ಇದೆ. ಈ ಹಿಂದೆ ಸಾಕಷ್ಟು ಕೇಸ್ಗಳಲ್ಲಿ FSL ರಿಪೋರ್ಟ್ ನಲ್ಲಿ ಈ ರೀತಿಯ ವರದಿಗಳು ಬಂದಿದೆ. ಆ ವರದಿಗಳು 100% ಸತ್ಯವಾಗಿರುತ್ತೆ, 100% ಅಕ್ಯುರೇಟ್ ಆಗಿರುತ್ತೆ ಆ ವರದಿಗಳು. ಹಾಗಾಗಿ ಒಂದು ಬಾರಿ ಬಟ್ಟೆಯನ್ನ ಕುಕ್ಕಿ ಒಗೆದ ತಕ್ಷಣ ಅದರಲ್ಲಿರುವ ರಕ್ತದ ಕಲೆಗಳು ಹೋಗಬಹುದು. ಆದರೆ FSL ರಿಪೋರ್ಟರ್ ಅಂದ್ರೆ ವಿಧಿವಿಜ್ಞಾನ ತಜ್ಞರೇನಿರ್ತಾರಲ್ಲ, ಅವರು ಈ ಬಟ್ಟೆಯನ್ನ ಪರೀಕ್ಷೆ ನಡೆಸುವಾಗ ಸಾಕಷ್ಟು ರೀತಿಯಲ್ಲಿ, ಸಾಕಷ್ಟು ಹಂತದಲ್ಲಿ, ಸಾಕಷ್ಟು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಅದನ್ನ ಕಂಡು ಹಿಡಿಯಬಹುದು ಎನ್ನುವ ಒಂದು ಕೌಂಟರ್ನ ಕೊಟ್ಟಿದ್ರು. ಅದಾದ ನಂತರ ಸಿ.ವಿ. ನಾಗೇಶ್ ಅವರು ಮತ್ತೊಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು. ದರ್ಶನ್ ಅವರು ಚಪ್ಪಲಿ ಅಂತ ಹೇಳ್ತಾರೆ, ಆದ್ರೆ ಪೊಲೀಸಿನವರು ಶೂ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇದೊಂಥರ ಅರೇಬಿಯನ್ ನೈಟ್ಸ್ ಪಿಕ್ಚರ್ ತರ ಇದೆ. ಇವ್ರು ಹೇಳೋದೇ ಒಂದು, ಆದ್ರೆ ಪೊಲೀಸ್ನವರು ವಶಪಡಿಸಿಕೊಂಡಿರೋದ್ರೆ ಒಂದು, ಈ ತರಹದ ಒಂದು ವಾದವನ್ನ ಸಹ ಮುಂದಿಟ್ಟಿದ್ರು. ಅದಕ್ಕೂ ಸಹ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವು ಅಂದ್ರೆ ಪೊಲೀಸಿನವರು ಪೂರ್ವಾಗ್ರಹ ಪೀಡಿತರಾಗಿ ಈ ಕೇಸ್ನಲ್ಲಿ ತನಿಖೆಯನ್ನ ನಡೆಸಿಲ್ಲ, ಯಾರದೋ ಒತ್ತಾಯಕ್ಕೋಸ್ಕರ ಬೇಕಾಬಿಟ್ಟಿ ತನಿಖೆಯನ್ನ ನಡೆಸಿಲ್ಲ. ದರ್ಶನ್ ಅವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನೇ ನಮೂದಿಸಿದ್ದಾರೆ. ಅದರ ಜೊತೆಗೆ ಈ ವಸ್ತುಗಳನ್ನ ಮಹಜರು ಮಾಡೋದಕ್ಕೆ ಅಥವಾ ವಶಕ್ಕೆ ಪಡೆದುಕೊಳ್ಳೋಕೆ ಹೋದಾಗ ನಟ ದರ್ಶನ್ ಅವರು ಯಾವೆಲ್ಲ ವಸ್ತುಗಳನ್ನ ತೋರಿಸಿದ್ರು ಉಪಯೋಗಿಸಿದ್ದೆ ಅಂತ, ಅದೇ ವಸ್ತುಗಳನ್ನ ಪೊಲೀಸಿನವರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಇದಕ್ಕೂ ಅಂದ್ರೆ ಸಿ.ವಿ. ನಾಗೇಶ್ ಅವರು ಹೇಳಿದಂತಹ ಆ ಪಾಯಿಂಟ್ಗೂ ಕೂಡ ಅವರು ಒಂದು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು.
ಅದಾದ ನಂತರ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋಕೆ ಪೊಲೀಸಿನವರು ತುಂಬಾ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಇಷ್ಟೊಂದು ಸಮಯದ ಅವಶ್ಯಕತೆ ಏನಿತ್ತು, ಇಷ್ಟೊಂದು ಸಮಯದ ಅವಶ್ಯಕತೆ ಇರಲೇ ಇಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಒಂದು ವಾದವನ್ನ ಮಂಡಿಸಿದ್ರು. ಅಂದ್ರೆ ಇಷ್ಟೊಂದು ಅವಶ್ಯಕತೆ ಇರೋದು ನೋಡಿ, ಇಷ್ಟೊಂದು ಟೈಮ್ ಅನ್ನ ತೆಗೆದುಕೊಂಡಿರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಪೊಲೀಸಿನವರ ಒಂದು ತನಿಖೆಯ ಮೇಲೆ ನಮಗೆ ಅನುಮಾನ ಮೂಡುತ್ತೆ ಎನ್ನುವ ರೀತಿಯಲ್ಲಿ ಅವರು ವಾದವನ್ನ ಮಂಡಿಸಿದ್ರು. ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿರುವಂತಹ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಸಾಕ್ಷಿಯನ್ನ ನೀಡಿರುವ ಪುನೀತ್, ಕಿರಣ್, ಮಲ್ಲಿಕಾರ್ಜುನ್ ಇವರ ಟವರ್ ಲೊಕೇಶನ್ ರೇಣುಕಾಸ್ವಾಮಿ ಕೊಲೆ ನಡೆದಾಗ ಏನು ಯಾವ ಸ್ಥಳದಲ್ಲಿ ಇತ್ತೋ ಆ ಡೆಡ್ ಬಾಡಿ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ನಡೆಯಲಾಯಿತು ಅಂತ ಏನು ಹೇಳಲಾಗುತ್ತೆ ಪಟ್ಟಣಗೆರೆ ಶೆಡ್, ಅದೇ ಟವರ್ನ ಲೊಕೇಶನ್ ನಲ್ಲಿ ಇತ್ತು. ಆದ್ರೆ ಈ ಕೃತ್ಯ ನಡೆದ ಬಳಿಕ ಅವರು ಮಲೆ ಮಹದೇಶ್ವರ ಬೆಟ್ಟ, ಕಬ್ಬಾಳು, ಹಾಸನ, ಗೋವಾ, ತಿರುಪತಿ, ಹುಬ್ಬಳ್ಳಿಗೆ ಅಂದ್ರೆ ಈ ಭಯ ಪಟ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗಿದ್ರು. ಅವರನ್ನೆಲ್ಲ ವಾಪಸ್ ಜೂನ್ 20ನೇ ತಾರೀಕು ಬೆಂಗಳೂರಿಗೆ ಕರ್ಸ್ಕೊಳ್ಳಲಾಯಿತು. ಅದಾದ ನಂತರ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ಕೊಳ್ಳಲಾಯಿತು. ಹಾಗಾಗಿ ಈ ಸಾಕ್ಷಿಗಳೆಲ್ಲ ಬೇರೆ ಬೇರೆ ಊರಿನಲ್ಲಿ ಇದ್ದ ಕಾರಣಕ್ಕೋಸ್ಕರ ಇವರ ಹೇಳಿಕೆಯನ್ನ ಪಡೆಯೋದು ಲೇಟ್ ಆಗಿದೆ ಬಿಟ್ರೆ ಇನ್ನ ಯಾವ ದುರುದ್ದೇಶ ಕೂಡ ಇದರಲ್ಲಿ ಇಲ್ಲ ಅನ್ನೋದನ್ನ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಸ್ಪಷ್ಟಪಡಿಸಿದ್ರು. ಅದರ ಜೊತೆಗೆ ಮತ್ತೊಂದು ಪಾಯಿಂಟ್ ಅನ್ನ ಕೂಡ ದರ್ಶನ್ ಅವರ ಪರ ವಕೀಲರು ರೈಸ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಕೂಡ ತುಂಬಾ ವಿಳಂಬ ಆಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಒಂದು 2-3 ದಿನಗಳ ಕಾಲ ಆದ ನಂತರ, ಅಂದ್ರೆ ರೇಣುಕಾಸ್ವಾಮಿ ಮರಣ ಹೊಂದಿ ಒಂದು 2-3 ದಿನಗಳ ಆದ ನಂತರ ಮರಣೋತ್ತರ ಪರೀಕ್ಷೆ ನಡೆದಿದೆ. ಈ ವಿಳಂಬ ಯಾಕೆ ಎನ್ನುವ ಒಂದು ವಾದವನ್ನ ಸಹ ಇಟ್ಟಿದ್ರು. ಆದರೆ ಇದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿರುವಂತಹ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಈ ರೇಣುಕಾಸ್ವಾಮಿಯ ಶವ ಪತ್ತೆ ಆದಾಗ ಆರಂಭದಲ್ಲಿ ಈತ ಯಾರು, ಈತ ಎಲ್ಲಿಯವನು, ಈತನ ಮೂಲ ಏನು ಯಾವುದು ಗೊತ್ತಿರಲಿಲ್ಲ. ಅದಾದ ನಂತರ ಆತನ ಮೂಲವನ್ನ ಪತ್ತೆ ಹಚ್ಚಲಾಯಿತು, ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಯಿತು. ಈತ ಚಿತ್ರದುರ್ಗದ ಮೂಲದವನು ಅಂತ ಗೊತ್ತಾಯಿತು. ಅದಾದ ನಂತರ ಅವರ ಮನೆಯವರನ್ನ ಹುಡುಕೋದಕ್ಕೂ ಕೂಡ ಒಂದಷ್ಟು ಸಮಯ ತೆಗೆದುಕೊಳ್ತು. ಅದಾದ ನಂತರ ಅವರ ಮನೆಯವರಿಗೆ ವಿಚಾರವನ್ನ ಮುಟ್ಟಿಸಿ ನಂತರ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿದ್ವಿ. ಅದರ ಜೊತೆಗೆ ಸಿ.ವಿ. ನಾಗೇಶ್ ಅವರು ಹೇಳಿದ್ರು ಆ ಬಾಡಿಯ ಮೇಲೆ ಇದ್ದಂತಹ ಅಷ್ಟೂ ಗುರುತುಗಳು ಕೂಡ ಯಾರೋ ಆರೋಪಿಗಳು ಅಥವಾ ಅಪರಾಧಿಗಳು ಅಥವಾ ವಾಟ್ ಎವರ್ ಮರ್ಡರ್ ಮಾಡಿದ್ದಾರೆ ಅಂತ ಏನು ಹೇಳ್ತಿದ್ದಾರೆ ಅವರೇ ಹೊಡೆದಲ್ಲ, ಅಲ್ಲಿ ನಾಯಿ ಕೂಡ ಕಚ್ಚಿ ಎಳೆದಾಡಿರುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಮೈ ಮೇಲೆ ಇದ್ದದ್ದು ನಾಯಿ ಕಚ್ಚಿ ಎಳೆದಾಡಿದ ಗುರುತು ಅಂತ ಹೇಳಿದ್ರು. ಅದಕ್ಕೂ ಕೂಡ ಕೌಂಟರ್ ಕೊಟ್ಟಿರುವ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್, ಹೌದು ನಾಯಿ ಕಚ್ಚಿರೋದು ನಿಜ, ನಾಯಿ ಕಚ್ಚಿ ಎಳೆದಾಡಿರೋದು ನಿಜ. ಆದರೆ ರೇಣುಕಾಸ್ವಾಮಿ ಸಾಯೋದಕ್ಕಿಂತ ಮುಂಚೆ ಆತನ ದೇಹದ ಸಾಕಷ್ಟು ಭಾಗಗಳಲ್ಲಿ ಗಾಯ ಆಗಿತ್ತು. ಅದು ಯಾವುದೂ ಕೂಡ ನಾಯಿ ಕಚ್ಚಿರೋದಲ್ಲ, ಅದೆಲ್ಲವನ್ನ ಕೂಡ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಮಾಡಿರೋದು ಎನ್ನುವ ಕೌಂಟರ್ ಅನ್ನ ಸಹ ಕೊಟ್ಟರು. ಇದಕ್ಕೆ ಪ್ರತಿ ಕೌಂಟರ್ ಆಗಿ ಅಂದ್ರೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಮತ್ತೊಂದು ಅಂಶಗಳನ್ನ ಇಟ್ಕೊಂಡು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ಲಿಕ್ಕಿದ್ದಾರೆ. ಆ ವಾದದಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸಿ.ವಿ. ನಾಗೇಶ್ ಅವರು ಈಗ ದರ್ಶನ್ ಅವರನ್ನ ನಂಬಿಕೊಂಡು ಸಾಕಷ್ಟು ಜನ ಇಂಡಸ್ಟ್ರಿನಲ್ಲಿ ನಿರ್ಮಾಪಕರು ಹಣವನ್ನ ಹಾಕಿದ್ದಾರೆ. ಆ ನಿರ್ಮಾಪಕರು ಹಣವನ್ನ ಹಾಕಿರೋದ್ರಿಂದ ಒಂದು ಶೂಟಿಂಗ್ ಅಂದ್ರೆ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಅನ್ನೋದಾದ್ರೆ ಒಂದು 500-600 ಕುಟುಂಬಗಳು ಅಲ್ಲಿ ಜೀವನವನ್ನ ನಡೆಸ್ತಾ ಇರುತ್ತೆ. ಅದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇರುತ್ತೆ. ಹಾಗಾಗಿ ನಟ ದರ್ಶನ್ ಅವರು ಜೈಲಿನಲ್ಲಿ ಇರೋದ್ರಿಂದ ಈ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈ ಕಾರಣಕ್ಕೂ ಕೂಡ ನಟ ದರ್ಶನ್ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ಲಿಕ್ಕೆ ಇದ್ದಾರೆ. ಇದಾದ ಬಳಿಕ ನನಗಿನ್ನೇನು ವಾದ ಮಾಡ್ಲಿಕ್ಕೆ ಇಲ್ಲ, ಇಬ್ಬರು ಕಡೆ ವಾದವನ್ನ ಕೇಳಿದ್ದೀರಾ, ಇನ್ನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರೆ ಇಬ್ಬರ ವಾದ ವಿವಾದದ ಆಧಾರದ ಮೇಲೆ ಜಡ್ಜ್ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅಂದ್ರೆ ನಟ ದರ್ಶನ್ ಅವರಿಗೆ ಬೇಲ್ ಕೊಡಬೇಕೋ ಬೇಡವೋ ಎನ್ನುವ ತೀರ್ಮಾನಕ್ಕೆ ಬರ್ತಾರೆ. ಇಫ್ ಇನ್ ಕೇಸ್ ಈಗ ಮತ್ತೆ ಏನು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾರಲ್ಲ, ಆ ವಾದಕ್ಕೆ ಮತ್ತೆ ನಾನು ಕೌಂಟರ್ ಕೊಡಬೇಕು, ಮತ್ತೆ ನಾನು ದರ್ಶನ್ ಅವರಿಗೆ ಯಾಕೆ ಜಾಮೀನನ್ನ ಕೊಡಬಾರದು ಅನ್ನೋದಕ್ಕೆ ಮತ್ತೊಂದಷ್ಟು ವಾದವನ್ನ ಮಂಡಿಸಬೇಕು ಅಂತ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಅವಕಾಶವನ್ನ ಕೇಳಿದ್ರೆ ಅವರಿಗೂ ಸಹ ಅವಕಾಶವನ್ನ ಕೊಟ್ಟು ಬೇಲ್ನ ಅಪ್ಲಿಕೇಶನ್ ಅನ್ನ ಇನ್ನೊಂದು 2-3 ದಿನಗಳ ಕಾಲ ಮುಂದೂಡುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇಬ್ಬರ ವಾದ ವಿವಾದ, ಒಂದು ಕಡೆ ಸಿ.ವಿ. ನಾಗೇಶ್, ಮತ್ತೊಂದು ಕಡೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್, ಈ ಇಬ್ಬರ ವಾದ ಹಾಗೂ ಪ್ರತಿವಾದ ಮುಗಿದ ಬಳಿಕ ನ್ಯಾಯಾಲಯದಲ್ಲಿ ಜಡ್ಜ್ ನಟ ದರ್ಶನ್ ಅವರಿಗೆ ಬೇಲನ್ನ ಕೊಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಏನನ್ಸುತ್ತೆ ನಿಮ್ಗೆ ಈ ಇಬ್ಬರ ವಾದ ಪ್ರತಿವಾದವನ್ನ ನೋಡ್ತಾ ಇದ್ರೆ ನಟ ದರ್ಶನ್ ಅವರಿಗೆ ಬೇಲ್ ಸಿಗತ್ತಾ ಅಥವಾ ಸಿಗಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.